ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಕೂಡದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಪಕ್ಷದ ವತಿಯಿಂದ ಆಯೋಜನೆ ಮಾಡಿರುವಂಥ ಈ ಮಹಾ ಅಭಿಯಾನವನ್ನು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಆದರ್ಶಗಳನ್ನು ಎಲ್ಲ ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕಾಗಿದೆ. ಈ ಮೂಲಕ ಪಕ್ಷದ ಸಂಘಟನೆ ಮಾಡಿ ದೇಶದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಾಗಿದೆ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಮುಂಚೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಮಾತನಾಡಿದರು. 2 ಬಾರಿ ಇದು ಸೋರಿಕೆಯಾಗಿದೆ. ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಈ ಬಗ್ಗೆ ಡಿಟೇಲ್ ಆಗಿ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ದೊಡ್ಡ ಪರೀಕ್ಷಾ ವ್ಯವಸ್ಥೆ ನೀಟ್ ಆಗಿದೆ. ನೀಟ್ ಪರೀಕ್ಷೆಯನ್ನು ದೇಶದಲ್ಲಿ 23ರಿಂದ 24 ಲಕ್ಷ ಜನ ಬರೆಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಆನ್ಲೈನ್ ಮಾಡುತ್ತೇವೆ ಎಂದು ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಮಹಾಕೋಟೇಶ್ವರ ದೇವಸ್ಥಾನದಲ್ಲಿ 2 ದಿನಗಳ ಕಾಲ ಪ್ರಶಿಕ್ಷಣ ವರ್ಗ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುನ್ನ ಮಹಾಕೋಟೇಶ್ವರ ದೇವಾಲಯಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಗದ್ದಿಗೌಡರ್, ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ಶಾಸಕ ಸಿದ್ದು ಸವದಿ, ವಿಧಾನ ಪರಿಷತ್ತಿನ ಶಾಸಕರಾದ ಪಿಎಚ್ ಪೂಜಾರ್, ಮಾಜಿ ಶಾಸಕರಾದ ವೀರಣ್ಣ ಚರಂದಮಠ ಸೇರಿದಂತೆ ಇತರ ಮುಖಂಡರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಪ್ರಶಿಕ್ಷಣ ಮಹಾಭಿಯಾನ 2026 ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಪಕ್ಷದ ಹಿರಿಯರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ಹುಡುಕ್ತಾ ಇರ್ತದೆ. ಅದರಲ್ಲಿ ಈಗ ಹುಡುಕಿರುವಂಥದ್ದು ಹಿಜಾಬ್ದ ವಿಷಯವನ್ನು, ಮತ್ತು ಅತ್ಯಂತ ಬ್ಲೇಟೆಂಟಾಗಿ ಒರಟೊರಟಾಗಿ ನಾವು ಕೇಸರಿ ಅಲೋ ಮಾಡಲ್ಲ, ನಾವು ಹಿಜಾಬ್ ಅಲೋ ಮಾಡ್ತೀವಿ, ನಾವು ಶಿವದಾರ ಮತ್ತು ಜನಿವಾರ ಅಲೋ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪೂರಾ ತಲೆ ಆಫ್ ಆದಂಗೆ ಕಾಣುತ್ತೆ ಕಾಂಗ್ರೆಸ್ ಪಾರ್ಟಿದ್ದು. ಶಿವದಾರ ಹೊರಗೆ ಕಾಣೋದಿಲ್ಲ, ಜನಿವಾರನೂ ಹೊರಗೆ ಕಾಣೋದಿಲ್ಲ. ಮತ್ತು ಹೇಳಬೇಕಾದ್ರೆ ಜನಿವಾರ ಅಂತ ಹೇಳ್ಯಾರ, ಜನಿವಾರ ಅವ್ರೇನು ತಿಳ್ಕೊಂಡಾರ, ಕೇವಲ ಒಂದೇ ಒಂದು ಸಮುದಾಯದವ್ರು ಹಾಕ್ತಾರಂತ. ಹಿಂದೂ ಸಮಾಜದಾಗ ಭಾಳ ಜನ ಜನಿವಾರ ಹಾಕ್ತಾರೆ. ಹಾಗಾಗಿ ಈ ರೀತಿ ಅತ್ಯಂತ ತಲೆಕೆಟ್ಟವರಂತೆ ಮಾತನಾಡುವಂಥದ್ದು, ಅಧಿಕಾರ ಹೋಗ್ತದೆ ಅನ್ನುವಂಥ ಒಂದು ಆತಂಕದಲ್ಲಿ ಮುಸಲ್ಮಾನರಿಗೆ ಏನವರು ಬೆದರಿಕೆಯ ತಂತ್ರವನ್ನು ಹೂಡಿ ನಿನ್ನೆ ಅವರು ಬೇಡಿಕೆ ಪಟ್ಟಿ ಸಲ್ಲಿಸಿದ್ದಾರೆ. ಅದಕ್ಕಿಂತ ಮೊದಲು ಈ ರೀತಿಯಾದಂಥ ಒಂದು ನಿಲುವನ್ನು ತೆಗೆದುಕೊಂಡು ನಾನು ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಮಾತು ಕೇಳಿ ನೋಡ್ರಿ. ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದ ಕಾಲದಲ್ಲಿ ಬರೇ ಅಲ್ಪಸಂಖ್ಯಾತ ಮಕ್ಕಳಿಗಷ್ಟೇ ಒಂದಿಷ್ಟು ಫೆಸಿಲಿಟಿ ಕೊಟ್ಟಿದ್ದರು. ಕೆಲವ್ರನ್ನ ನಾವು ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ, ಇದೆಲ್ಲ ಮಾಡಿದರು. ಶಾದಿ ಭಾಗ್ಯನೂ ಅವ್ರಿಗಷ್ಟೇ ಕೊಟ್ಟಿದ್ದರು. ಈಗ ಮೊನ್ನೆ 600 ಕೋಟಿ ರೂಪಾಯಿ ಕೇವಲ ಅವರ ಒಂದು ಲೊಕ್ಯಾಲಿಟಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಕೇವಲ ಮುಸಲ್ಮಾನರಿಗೆ ಹಾಸ್ಟೆಲ್ ಮಾಡಲಿಕ್ಕೆ ದುಡ್ಡು ವಿಶೇಷವಾಗಿ ಒಂದು 500 ಕೋಟಿ ರೂಪಾಯಿ ಏನೋ ಕೊಟ್ಟರು.
ಇವತ್ತು ಅವ್ರು ಏನು ಕೇಳಿದ್ದಾರೆ, ಇದರದೆಲ್ಲ ಪರಿಣಾಮ ಇವತ್ತು ಅವ್ರು ಚಾರ್ಟರ್ ಆಫ್ ಡಿಮಾಂಡದಲ್ಲಿ ಏನಿದೆ, ನಮಗೆ ಪ್ರತ್ಯೇಕ ಬಜೆಟ್ ಕೊಡ್ಬೇಕಂತ ಕೇಳ್ಯಾರ. ಅಂದರೆ ಇದು ಪ್ರತ್ಯೇಕ ಬಜೆಟ್ ಕೊಡುವುದಂಥದ್ದರ ಒಂದು ಮುಂದಿನ ಹೆಜ್ಜೆ ಏನೆಂದರೆ ಪ್ರತ್ಯೇಕ ದೇಶ ಅನ್ನುವಂಥದ್ದು ಇದು ಒಂದು ಇಂಡಿಕೇಶನ್ ಇದೆ. ಹಿಂದೆ ಕಾಶ್ಮೀರ ಅಲ್ಲ, ಭಾರತವನ್ನೇ ಡಿವೈಡ್ ಮಾಡ್ಯಾರ ಮುಸ್ಲಿಂ ಲೀಗ್. ಇವತ್ತು ಅಲ್ಲಿ ಮುಸ್ಲಿಂ ಲೀಗು ಸಪೋರ್ಟ್ದೊಂದಿಗೆ ಅವರು ಕೇರಳದಲ್ಲಿ ಸರ್ಕಾರ ರಚಿಸ್ತಾ ಇದ್ದಾರೆ. 17 ಜನ ಏನೋ 18 ಜನ ಇದ್ದಾರೆ ಅವರು. 18 ಜನರಲ್ಲಿ 18 ಜನ ಮುಸಲ್ಮಾನರು. ಅಂದರೆ ಈಗ ಮುಸ್ಲಿಂ ಲೀಗಿಗೆ ಏನು ಮಂತ್ರಿಮಂಡಲ ಕೊಡ್ತಾರೆ ಎಲ್ಲರೂ ಮುಸಲ್ಮಾನರು, ಪ್ಲಸ್ ಕಾಂಗ್ರೆಸ್ದಾಗಿದ್ದು ಮುಸಲ್ಮಾನರು. ಪೂರಾ ನಾವು ಯಾರದೇ ಒಂದು ಜಾತಿಯವ್ರನ್ನ ಸೇರಿಸ್ಕೋಬೇಡ ಅಂತ ಅನ್ನೋದಕ್ಕೆ ನಾ ಹೇಳ್ತಾ ಇಲ್ಲ. ಆದರೆ ನೀವು ಕೇವಲ ಒಂದು ಜಾತಿನ ಅನ್ನುವಂಥದ್ದು ಸ್ಥಿತಿಗೆ ನೀವು ಬಂದ್ರೆ ಇದರ ಪರಿಣಾಮ ಏನಾಗ್ತದೆ? ಮತ್ತು ಪ್ರತ್ಯೇಕವಾದಂಥ ಬಜೆಟ್ ಇದರ ಅರ್ಥ ಏನಂಗಾರೆ, ಪ್ರತ್ಯೇಕ ಬಜೆಟ್ ಅಂತಂದ್ರೆ ಏನು ಅಂದರೆ ಯಾವ ರೀತಿ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪ್ತಾ ಇದೆ ಮತ್ತು ತನ್ನ ಅಧಿಕಾರಕ್ಕಾಗಿ ಸಮಾಜವನ್ನು ಒಡೆಯುವಂಥದ್ದು. ಇದರಲ್ಲಿ ಬಾಂಗ್ಲಾದೇಶದಿಂದ ಬಂದಂಥವರು ಅನೇಕರು ಇವತ್ತು ಡಿಲೀಟ್ ಆದರೆ ಅವ್ರ ಪರವಾಗಿ ಯಾಕೆ ಅವರೆಲ್ಲ ಅನೇಕರು ಅದರಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆ? ಅವ್ರ ಬ್ರದರ್ ಅಂತ ಕರೆದಿವರು, ಡಿ ಕೆ ಶಿವಕುಮಾರ್ ಅವ್ರ ಬ್ರದರ್ ಅಂತ. ಇವರು ಹೆಂಗೆ ಬ್ರದರ್ ಆಗ್ಯಾರ ಅಂತ ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ ಅದು. ನಾನು ಬೇರೆದವ್ರ ಹಂಗೆ ಅಸಭ್ಯವಾದ ಭಾಷೆ ಬಳಸೋದಲ್ಲ. ಇವ್ರಿಗೆ ಬ್ರದರ್ ಹೆಂಗಾದ್ರೆ ಅವ್ರು ಅಂತ ತಿಳ್ಕೊಂಡು ಸ್ವಲ್ಪ ಹೇಳ್ಬೇಕು ಅವ್ರು. ಈ ರೀತಿಯಾದಂಥ ನಿರ್ಣಯಗಳನ್ನು ನೀವು ತೆಗೆದುಕೊಂಡ್ರೆ ಇಡೀ ದೇಶದಲ್ಲಿ ನಿಮ್ಮದು ಈಗ ಮುಸ್ಲಿಂ ಲೀಗ್ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಅಂದರೆ ಮುಸ್ಲಿಂ ಲೀಗ್ ನಿಮ್ಮ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ಅವರು ಕೇರಳ ಮೇಲಿಂದ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲ್ ಸೇರಿ 90 ಸೀಟುಗಳನ್ನು ಗೆದ್ದಾರೆ. ಅದರೊಳಗೆ 90 ಸೀಟುಗಳಲ್ಲಿ ಸುಮಾರು ಅಸ್ಸಾಂದಾಗ 19 ಪೈಕಿ 18 ಮುಸಲ್ಮಾನರದು, 63ರಲ್ಲಿ ಸುಮಾರು 12-13 ಜನ ಮುಸಲ್ಮಾನರು. ಎಲ್ಲಿ? ಕೇರಳದಾಗ. ಪ್ಲಸ್ ತಮಿಳ್ನಾಡಿನಾಗ 5 ಜನ ಇದ್ದಾರೆ, 4 ಜನ ಮುಸಲ್ಮಾನರು. ಅದಕ್ಕೆ ಅಜ್ಮಲ್ ಏನು ಹೇಳಿದ್ದಾರೆ, ಅಜ್ಮಲ್ ಬದ್ರುದ್ದೀನ, ಇದು ಮುಸ್ಲಿಂ ಲೀಗ್ ಆಗ್ಯದ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಅಂದರೆ ಏನು? ಭಾಳ ಜನಕ್ಕೆ ಮುಸ್ಲಿಂ ಲೀಗ್ ಅಂದರೆ ಏನೋ ಬಿಡೋ ಸಾಬರ್ದು ಒಂದು ಪಾರ್ಟಿ ಅಂತ ತಿಳ್ಕೊಂಡ್ರೆ, ಹಂಗಲ್ಲದ. ಮುಸ್ಲಿಂ ಲೀಗು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂಥ ಮೊದಲನೇ ಪಾರ್ಟಿ ಮುಸ್ಲಿಂ ಲೀಗ್. ಜಿನ್ನಾ ಯಾರು ಸರ್ ಹಾಗಾದ್ರೆ? ಜಿನ್ನಾನು ಮುಸ್ಲಿಂ ಲೀಗ್ ಅಲ್ಲ. ಅಲ್ಲೇ ಇದ್ರೊಳಗೆ ಯಾರು ಜಿನ್ನಾ ಸರ್? ಇದ್ರೊಳಗೂ ಜಿನ್ನಾ ಬಹುತೇಕ ನನಗೆ ಅನ್ನಿಸ್ತದ ರಾಹುಲ್ ಗಾಂಧಿನ ಜಿನ್ನ ಆಗುವಂಗೆ ಕಾಣ್ತಾರೆ ಈಗ. ಯಾಕಂದ್ರೆ ಮುಸ್ಲಿಂ ಲೀಗ್ ಅವ್ರದ್ದಲ್ಲ, ಈಗ ನಾ ಹೇಳಿದ್ದಲ್ಲಿದೆ. ಹಾಗಾಗಿ ಇವ್ರಿಗೆ ಈ ರೀತಿಯಾದಂಥ ಒಂದು ವಿಚಿತ್ರವಾದಂಥ ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇಲ್ಲಿ ಬಂದಿರುವುದು ನಮಗೆ ಸೈದ್ಧಾಂತಿಕವಾಗಿ ಅವರ ಆಡಳಿತದ ಬಗ್ಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯ ಇದೆ. ಯಾರ ಬಗ್ಗೆ? ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ಅಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿ ಈ ಬಾರಿ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅಂತಹ ಒಬ್ಬ ಅಪ್ರಬುದ್ಧ ಪಾರ್ಟ್ ಟೈಮ್ ಮತ್ತು ಯಾವುದೇ ಗಂಭೀರತೆ ಇಲ್ಲದಂಥ ಒಬ್ಬ ರಾಜಕಾರಣಿ ಮಾತು ಕೇಳಿ ಈ ರೀತಿ ತುಷ್ಟೀಕರಣಕ್ಕೆ ನೀವು ತಲುಪಿದ್ರೆ ನಿಮ್ಮ ಹಂಗೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರ ಒಂದು ಅಮೋಘವಾದಂಥ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಪೂರ್ತಿ ನಶಿಸಿ ಹೋಗ್ತಾ ಇದೆ. ಹಾಗೆ ನಿಮ್ಮ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ತುಷ್ಟೀಕರಣದ ಪರಿಣಾಮ ಮತ್ತು ನಿಮ್ಮ ದುರಾಡಳಿತದ ಪರಿಣಾಮವಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ನೆಲಕಚ್ಚಲಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. 2 ಬಾರಿ ಇದು ಸೋರಿಕೆ ಆಗಿದೆ. ಇದನ್ನು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಭಾಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನು ಏನು ಕಳಿಸೋದಿದೆ,
ಇದರಲ್ಲಿ ಪ್ರಿಂಟಾಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತಾಯಿದೆ. ಮುಂದಿನ ಸರ್ತಿ ನಾವು ಅದನ್ನು ಆನ್ಲೈನ್ ಮಾಡ್ತಾಯಿದ್ದೀವಿ. ಯಾಕಂದರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. ಹಚ್ಚಿ ವರ್ಷ ಏನಾಗಿತ್ತು ಅವತ್ತಲೇ ಇದನ್ನು ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ಸನ್ನು ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಈ ವರ್ಷ ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಇದನ್ನೇ ಸಿಗ್ತದಂತ ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಕಾರಣಕ್ಕೇ ಇದು ಅಲ್ಲಿಂದಲ್ಲೇ ಮುಚ್ಚಿ ಹೋಗ್ಬೋದಾಗಿತ್ತು. ಆದರೆ ಆ ರೀತಿ ಮಾಡಿಲ್ಲ. ನಾವು ಪ್ರತಿಭಾವಂತರಿಗೆ ಅನ್ಯಾಯ ಆಗಬಾರ್ದು ಅಂತ ಪೋಸ್ಟ್ಪೋನ್ ಮಾಡಿದ್ವಿ. ಮುಂದಿನ ಸರ್ತಿ ಈ ಸಿಸ್ಟಮನ್ನು ಫುಲ್ ಪ್ರೂಫ್ ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಆರೋಪದ ಬಗ್ಗೆ ಹೇಳೋದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಕಳೆದ ಚುನಾವಣೆಯಲ್ಲಿ ರಾಜಸ್ಥಾನದ ಚುನಾವಣೆ ಉಸ್ತುವಾರಿಯಾಗಿದ್ದೆ. 5 ವರ್ಷದೊಳಗೆ ಕಾಂಗ್ರೆಸ್ಸಿನ 5 ವರ್ಷದೊಳಗೆ 19 ಸಾರಿ ಪೇಪರ್ ಲೀಕ್ ಮಾಡ್ಯಾರ. ಅಲ್ಲಿ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕದ KPSC ಹಣೆ ಬರೇನದ, ವರ್ಷಕ್ಕೊಂದು ಎಕ್ಸಾಮ್ ಮಾಡ್ತಾ ಇಲ್ಲ ಇವರು. ವಿದ್ಯಾರ್ಥಿಗಳ ಏನೋ ಅವರಿಗೆ ತೊಂದರೆ ಆಗ್ಯದ ಮತ್ತು ಕೆಲವರು ದುರ್ದೈವದಿಂದ ಇಡೀ ದೇಶಾದ್ಯಂತ ಆತ್ಮಹತ್ಯೆ ಮಾಡ್ಕೊಳ್ತಾ. ಇದ್ರ ಬಗ್ಗೆ ನಮ್ಗೆ ಭಾಳ ನೋವದ. ನಮ್ಮ ಸರ್ಕಾರ ಅತ್ಯಂತ ಸೆನ್ಸಿಬಲ್ ಸರ್ಕಾರ ಇದೆ. ನಮ್ಗೆ ಭಾಳ ನೋವಿದೆ ಇದ್ರ ಬಗ್ಗೆ. ನಾವೇ ಉಡಾಫೆ ಮಾತನಾಡ್ಲಿಕ್ಕೆ ಹೋಗಲಿಕ್ಕೆ ನಾವು ಯಾವತ್ತೂ ನಾವು ಮಾಡಿಲ್ಲ, ನಮ್ಮ ಸರ್ಕಾರದ ಯಾವುದೇ ಮಂತ್ರಿನೂ ಮಾಡಿಲ್ಲ. ಆದರೆ ನಾನು ಹೇಳೋದು, ಇವರು ಭಾಳ ಕಾಂಗ್ರೆಸ್ದವ್ರು ಜಿಗಿದೇನು ಮಾಡ್ತಾ ಇದ್ದಾರೆ. ನೀವು KPSC ಸರಿ ಮಾಡಿರಿ ಮೊದಲ. ಅಲ್ಲಿ RPSC ಒಳಗೆ 19 ಸರ್ತಿ ಆಗ್ಯದ. KPSC ಒಳಗೆ ನೀವೀಗ ನಿಮ್ಮ ಹಗರಣಗಳನ್ನು ತನಿಖೆ ಮಾಡ್ಲಿಕ್ಕೆ ನೀವು ಒಂದು ಕಮಿಟಿ ಮಾಡಿರಿ. ಎಲ್ಲ ಪತ್ರಿಕೆ ಲೀಕ್ ಆಗ್ತಾವೆ, ದುಡ್ಡು ತೊಗೊಂಡು ಮಾರ್ಕ್ಸ್ ಹಾಕ್ತೀರಿ ನೀವು. ಇಲ್ಲೇ ನಾವು ಇದ್ರ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ಇದಕ್ಕೆ ಕಂಪೇರ್ ಮಾಡಿ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಮಗೆ ಅದ್ರ ಬಗ್ಗೆ ವಿಷಾದ ಇದೆ. ಭಾರಿ ದೊಡ್ಡ ಒಂದು ಜಗತ್ತಿನ ದೊಡ್ಡ ಪರೀಕ್ಷೆ ಆದ್ದರಿಂದ ಕೆಲವು ಏನು ಲೋಪಗಳಾಗಿದೆ ಅದನ್ನು ಬರುವ ವರ್ಷ ನಾವು ಟೆಕ್ನಾಲಜಿ ಡ್ರಿವನ್ ಎಕ್ಸಾಮ್ ಮಾಡಿ ಅದನ್ನು ಸರಿ ಮಾಡ್ತೀವಿ. ಆದರೆ ಯಾರೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ ವಿನಂತಿ. ನೋಡ್ರಿ, ಈಗಾಗಲೇ ಸರ್ಕಾರದಲ್ಲಿರೋಂಥವರು ಸಂಬಂಧಿಸಿದವರು ಅನೇಕ ಬಾರಿ ಸ್ಪಷ್ಟಪಡಿಸಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿ ಹಿಂದೆ ಭಾಳ ವಿವರವಾಗಿ ಹೇಳಲಿಕ್ಕೆ ಹೋದರೆ, ಹಿಂದೆ ನೆಹರು ಅವ್ರ ಕಾಲದಲ್ಲಿ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಯುದ್ಧ ನಡೆದಿತ್ತು. ಸೌತ್ ಕೊರಿಯಾಕ್ಕೆ ನಾರ್ತ್ ಕೊರಿಯಾಕ್ಕೆ ಅವಾಗೇನು ಸಂಬಂಧನೇ ಇಲ್ಲ ನೆಹರು ಅವರಿದ್ದಾಗ. ಯಾಕೆ ಭಾರತದಲ್ಲಿ ನೀವು ಎಲ್ಲ ದಿನ ಬಳಕೆಯ ವಸ್ತುಗಳು ಭಾಳ ಜಾಸ್ತಿ, ಅದರ ಬೆಲೆ ಜಾಸ್ತಿ ಆಗ್ಯದ ಅಂತ ಕೇಳಿದ್ರೆ, ಅಲ್ಲಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಯುದ್ಧ ಆಗ್ಯದಂತ ಉತ್ತರ ಕೊಟ್ಟರು ಅವರು. ದೀಸ್ ಆರ್ ಆನ್ ರೆಕಾರ್ಡ್. ಹಿಂದೆ ಗೋಲ್ಡ್ ಖರೀದಿ ಮಾಡಿಬಿಟ್ರೆ ನಾವು ಮೊದಲೇ ಸರ್ತಿ ಹೇಳಿವ, ಇಂದಿರಾ ಗಾಂಧಿ ಹೇಳಿಲ್ಲ. ಹಿಂದೆ 2013ರಾಗ ಏನು ಕ್ರೈಸಿಸ್ ಇತ್ತು ರೀ? 2013ರಾಗ ಏನು ಕ್ರೈಸಿಸ್ ಇತ್ತು? ಯಾಕೆ ಚಿದಂಬರಂ ಹೇಳಿದ್ರು? ಜಗತ್ತಿನಾಗ ಎಲ್ಲೂ ಯುದ್ಧ ಇರಲಿಲ್ಲ, ಏನೂ ತೊಂದರೆ ಇರಲಿಲ್ಲ, ಹಾರ್ಮೋಜ್ ಜಲಸಂಧಿ ಓಪನ್ ಇತ್ತು. ಈಗ ನಾವು ಹೇಳಿರೋದು ಏನಂತಂದ್ರೆ, ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಡೆ ತೈಲ ಸಂಗ್ರಹ ಇದೆ ಮತ್ತು ಬೇರೆ ದೇಶಗಳಿಂದ ತರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇಡೀ ಜಗತ್ತಿನಲ್ಲಿಯೇ LPG ಏನಿದೆ ಅದು ಕೆಲವೇ ದೇಶಗಳಲ್ಲಿದೆ, ಅಲ್ಲೆಲ್ಲ ಯುದ್ಧನೂ ಆಗ್ಯದ. ಆ ಹಿನ್ನೆಲೆ ಒಳಗೆ ಸ್ವಲ್ಪ ಮಿತವ್ಯಯವನ್ನು ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದು, ನಾವು ಆಯಿಲ್ಗೆ ಇತ್ಯಾದಿ ಜಾಸ್ತಿ ದುಡ್ಡು ಬಳಸಬೇಕಾಗಿರೋದ್ರಿಂದ, ಈಗ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಜಾಸ್ತಿ ಬಳಸಬೇಕಾಗಿರೋದ್ರಿಂದ ಗೋಲ್ಡ್ ಇವತ್ತು ಅವಶ್ಯಕತೆ ಇಲ್ಲ. ಅದಕ್ಕೆ ಗೋಲ್ಡ್ 1 ವರ್ಷ ಮುಂದಕ್ಕೆ ಹಾಕ್ರಿ ಅಂತ ಹೇಳಿದ್ದಾರೆ. 2013ರಾಗ ಏನಿತ್ತು? ಮತ್ತು ಇಡೀ ಜಗತ್ತಿನಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ಯದಂತ ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಗೊತ್ತದ. ಯಾಕಂದ್ರೆ ಇದ್ದಿದ್ರಾಗೆ ಕೆಲವು ಬುದ್ಧಿವಂತರು ಇದ್ದಾರೆ, ಅಲ್ಲೇ ಕೆಲವು ಅತಿ ಬುದ್ಧಿವಂತರು ಇದ್ದಾರೆ. ನಮ್ಮ ರಮೇಶ್ ಅಂತವರು, ರಾಹುಲ್ ಗಾಂಧಿ ಅಂತವರು, ಜಯರಾಮ್ ರಮೇಶ್ ಇದ್ದಾರಲ್ಲ. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ದಾಗ UAEದೊಳಗೆ 52% ಡೀಸೈಲು, 86%
ಪೆಟ್ರೋಲ್ ರೇಟ್ ಇರೋದು. ಆಮೇಲಿಂದ ನ್ಯೂಜಿಲೆಂಡ್ದಾಗ 30% ಪೆಟ್ರೋಲು, 88%, 89% ಡೀಸೆಲ್ ಇರೋದು. ಚೈನಾದಾಗ 21, 23, ಯುನೈಟೆಡ್ ಕಿಂಗ್ಡಮ್ದಾಗ 34%. ಆಮೇಲೆ ಬಾಂಗ್ಲಾದೇಶ್, ಪಾಕಿಸ್ತಾನ ಅಂತೂ ನಮ್ಮ ಕಂಪೇರ್ನ ಅಲ್ಲವು. ನಮ್ಮಲ್ಲಿ 3% ಏರಿಯೋದು ಇವತ್ತು ಆ್ಯಸ್ ಆನ್ ಡೇಟ್. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿ ಎಲ್ಲ ರೀತಿಯಾದಂಥ ಡೆಸ್ಪಿರೇಷನ್ನಿಂದ ಅವ್ರಿಗೆ ಗೊತ್ತದ ಇವತ್ತು ಹಾರ್ಮುಜ್ ಜಲಸಂಧಿ ಬಂದದ, ನಾವು ರಷ್ಯಾದಿಂದ ತರಬೇಕು ಮತ್ತು ಅಮೇರಿಕಾದಿಂದ ತರಬೇಕು, ದೂರದ ಪ್ರದೇಶದಿಂದ ತರಬೇಕು, ಇದು ಗೊತ್ತದ. ಆದರೂ ಸಹಿತ ಬೇಕಂತ ಜನರಿಗೆ ತಮ್ಮ ಕಾಲದಲ್ಲಿ ಏನೂ ಮಾಡಲಿಕ್ಕೆ ಆಗಲಾರ್ದಂಥವ್ರು ಇವತ್ತಿಗೂ ಸಹಿತ ಇವನ್ ಟುಡೇ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ಆರ್ಥಿಕತೆ ಭಾರತ. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಅದಿದ್ದರೂ ಸಹಿತ ಈ ರೀತಿ ಮಾತನಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಯ ಬೌದ್ಧಿಕ ದಿವಾಳಿತನ ಮತ್ತು ದೇಶದ ಹಿತಕ್ಕಿಂತ ತಮ್ಮ ರಾಜಕೀಯ ಹಿತಾಸಕ್ತಿಯೇ ಜಾಸ್ತಿ ಅನ್ನೋದು ಸ್ಪಷ್ಟಪಡಿಸ್ತದೆ. ಬಾಗಲಕೋಟೆಯ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವಂಥ ಮಾವು ಮೇಳಕ್ಕೆ ವಿಧಾನ ಪರಿಷತ್ತಿನ ಶಾಸಕರಾದ ಹನುಮಂತ್ ನಿರಾಣಿ ಚಾಲನೆ ನೀಡಿದರು. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ತೋಟಗಾರಿಕೆ ಇಲಾಖೆ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹಾಗೂ ಡಾಕ್ಟರ್ ದಂಡೀನ್ ಶಿಕ್ಷಣ ಮತ್ತು ಸಂಶೋಧನಾ ಪ್ರತಿಷ್ಠಾಪನೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ಮಾವು ಮೇಳಕ್ಕೆ ಚಾಲನೆ ನೀಡಿ ವಿವಿಧ ಮಾವು ತಳಿಗಳನ್ನು ವೀಕ್ಷಣೆ ಮಾಡಿದರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡುವುದು ಹಾಗೂ ಗುಣಮಟ್ಟದ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾವು ಮೇಳೆಗೆ ಉತ್ತಮ ಅವಕಾಶಗಳಿದ್ದು, ರೈತರು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಗುಣಮಟ್ಟದ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಮ್ಮಯ್ಯ, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟೆ, ಕಲಾದಗಿ ಹಣ್ಣು ಬೆಳೆಗಾರರ ಸಂಘದ ಅಧ್ಯಕ್ಷ KT ಪಾಟೀಲ್, ಪ್ರಗತಿಪರ ರೈತರಾದಂಥ ಮೋಹನ್ ದೇಸಾಯಿ ಸೇರಿದಂತೆ ಇತರ ಮುಖಂಡರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಮಾವು ಮೇಳದಲ್ಲಿ 100ಕ್ಕೂ ಹೆಚ್ಚು ವಿವಿಧ ತಳಿಗಳು ಮಾವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದರಲ್ಲಿ ಈಶಾನ್ಯ ಭಾಗದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಾವನ್ನ ಬೆಳೆಯತಕ್ಕಂಥದ್ದು. ತದನಂತರ ದೇಶದ ಎಲ್ಲ ಮೂಲೆಗಳಲ್ಲಿ ಕೂಡ ಜಾಗತಿಕವಾಗಿ ಮಾವು ಬೆಳೆಯತಕ್ಕಂಥದ್ದನ್ನ ಪ್ರವೀಣವಾಗಿ ಪ್ರಾರಂಭ ಮಾಡಿದರು. ಇಲ್ಲಿ ವಿಶೇಷವಾಗಿ ನಮ್ಮ ಹಳೆಯ ತಳಿಯ ಮಾವಿನ ಗಿಡಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ನಮಗೆಲ್ಲರಿಗೂ ಆಗಬೇಕಾಗಿದೆ. ಈಗ ಆಗಲ ಗ್ರಾಮದಲ್ಲಿ, ಬೀಳಿನಲ್ಲಿ, ಚಿಕ್ಕನಮಡಿ ಗ್ರಾಮದಲ್ಲಿ 100 ವರ್ಷದ ಹಳೆಯ ಮಾವಿನ ಗಿಡಗಳ ತಳಿಯನ್ನು ಸಂರಕ್ಷಣೆ ಮಾಡಿ ವಿಶ್ವವಿದ್ಯಾಲಯದವರು ಇವತ್ತು ಆ ತಳಿಯನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಈ ನಾಡಿನ ರೈತರಿಗೆ ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಬಹಳಷ್ಟು ಪರಿಶ್ರಮವನ್ನು, ಸಹಕಾರವನ್ನು ಈ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಭಾಗದ ರೈತರಲ್ಲಿ ಇಷ್ಟೇ, ನಾವು ಕೃಷಿಯ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯತಕ್ಕಂಥ ಕೆಲಸ ಮಾಡಬೇಕು. ಮಾವಿನ ಗಿಡ ಹೋಗಿದೆ ಸಾಕು, 100 ವರ್ಷಗಳ ಕಾಲ ಫಸಲನ್ನು ಕೊಡ್ತಕ್ಕಂಥ ಇದೊಂದು ಕಲ್ಪವೃಕ್ಷ ಇದ್ದ ಹಾಗೆ. ಹಾಗಾಗಿ ಮಾವಿನ ಗಿಡವನ್ನು ಬೆಳೆಸೋಣ, ಮಾವಿನ ತಳಿಯನ್ನು ಉಳಿಸೋಣ, ಬೆಳೆಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಭಾಗ ಇರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು.